ನೆಲಮಂಗಲ ತಹಶೀಲ್ದಾರ್ ಅಮೃತ್ಗೆ ಬೆಂಡೆತ್ತಿದ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಭೈರೇಗೌಡ ಪ್ರಶ್ನೆಗಳಿಗೆ ತಹಶೀಲ್ದಾರ್ ಅಮೃತ್ ತಬ್ಬಿಬ್ಬಾಗಿದ್ದಾರೆ. ನೆಲಮಂಗಲ ತಹಶೀಲ್ದಾರ್ ಅಮೃತ್ಗೆ ಬೆಂಡೆತ್ತಿದ ರೆವಿನ್ಯೂ ಮಿನಿಸ್ಟರ್ ಕಂದಾಯ ಸಚಿವರು ಕೃಷ್ಣ ಭೈರೇಗೌಡ ಪ್ರಶ್ನೆಗಳಿಗೆ ತಹಶೀಲ್ದಾರ್ ಅಮೃತ್ ತಬ್ಬಿಬ್ಬಾಗಿದ್ದಾರೆ. ಏನೋ ಕೇಳಿದ್ರೆ ಏನೋ ಹೇಳ್ತೀರಲ್ರಿ, ನನ್ನನ್ನೇ ಗಿರಿಕಿ ಹೊಡೆಸ್ತೀರಾ ಅಂತ ಹೇಳಿದ್ದಾರೆ. ನಿಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಎಲ್ಲಿ ಸ್ಪೀಡ್ ಅಪ್ಪು, ಕಳೆದ 1.5 ತಿಂಗಳಿಂದ ಪ್ರೋಗ್ರೆಸ್ಸೇ ಕಾಣ್ತಿಲ್ಲ, ಹೀಗಾದ್ರೆ ಹೇಗಯ್ಯ ಅಂತ ಕೇಳಿದ್ದಾರೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಕಂದಾಯ ಮಂತ್ರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೆಲಮಂಗಲ ತಹಶೀಲ್ದಾರ್ ಅಮೃತ್ಗೆ ಬೆಂಡೆತ್ತಿದ ಕಂದಾಯ ಸಚಿವರು ಅರ್ಥಾತ್ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಭೈರೇಗೌಡ ಪ್ರಶ್ನೆಗಳಿಗೆ ತಹಶೀಲ್ದಾರ್ ಅಮೃತ್ ತಬ್ಬಿಬ್ಬಾಗಿದ್ದಾರೆ. ಏನೋ ಕೇಳಿದ್ರೆ ಇನ್ನೇನೋ ಹೇಳ್ತೀರಲ್ರಿ, ನನ್ನನ್ನೇ ಗಿರಿಕಿ ಹೊಡೆಸ್ತೀರಾ, ನಿಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಸ್ಪೀಡ್ ಅಪ್ ಕಮ್ಮಿ ಆಗಿದೆ, ಕಳೆದ 1.5 ತಿಂಗಳಿಂದ ನಿಮ್ಮ ಪ್ರೋಗ್ರೆಸ್ ಕಾಣ್ತಾ ಇಲ್ಲ, ನಿಮ್ಗೆ ಕೆಲಸ ಕಾಣಿಸ್ತಾ ಇಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಕಂದಾಯ ಮಂತ್ರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಜವಾಬ್ದಾರಿ ಎಲ್ಲ ಇಲಾಖೆಯ ಮಿನಿಸ್ಟರ್ಗಳಿಗೂ ಕೂಡ ಬರಬೇಕು. ನನ್ನನ್ನ ಗಿರಿಕೆ ಹೊಡಿಸ್ತೀರಿ, ನಾನು ಕೇಳ್ತಾ ಇರೋದು 1.5 ತಿಂಗಳಲ್ಲಿ 300 ಆಗಿತ್ತು, ಈಗ 4 ತಿಂಗಳಲ್ಲಿ ಬರೀ 200 ಯಾಕಾಗಿದೆ? ಯಾಕೆ ಬೇಕಂತೆ ಸ್ಲೋ ಡೌನ್ ತಾನೆ? ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ? ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ? ಬೇರೆ ಏನೇನೋ ಮಾಡ್ತೀರಾ, ನಿಮ್ಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ, ರೆವಿನ್ಯೂದು ಇನ್ನೇನ್ ಕೆಲಸ ಇದೆ? ಈಗ ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್? ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ, ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಅವ್ರು 204 ಬಂದಿತ್ತು, 170 ಮಾಡಿದೀವಿ ಅಂತ ಹೇಳ್ತಾರೆ. ನೀವು ಉಳಿದಿದ್ದು ಕೊಟ್ರೆ ಮಾಡ್ತಾರೆ, ನೀವು ಕೊಡ್ತಾ ಇಲ್ಲ. ನೋಡ್ರಿ, 3 ಅದು ಒಂದ್ ನಂಬರ್ ಅಲ್ಲ, ಅದು ಒಂದ್ ನಂಬರ್. ಬ್ಲಾಕ್ಸ್ ಕೇಳ್ತಾ ಇದ್ದೀನಿ, 3 ಬ್ಲಾಕ್ 3 ನಂಬರ್, 3 ಸರ್ವೆ ನಂಬರ್, 3 ಬ್ಲಾಕ್ ಅಷ್ಟೇ, 3 ಬ್ಲಾಕ್. ಮಿಸ್ಸಿಂಗೂನು ಅದ್ರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ, ಅಂತವನ್ನೆಲ್ಲ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ? ಎನಿವೆ, ಈಗ ಯಾವ್ದು ನೀವು ಎಲ್ಲೆಲ್ಲೋ ನನ್ನನ್ನ ಗಿರಿಕೆ ಹೊಡಿಸ್ತೀರಿ, ನಾನು ಕೇಳ್ತಾ ಇರೋದು 1.5 ತಿಂಗಳಲ್ಲಿ 300 ಆಗಿತ್ತು, ಈಗ 4 ತಿಂಗಳಲ್ಲಿ ಬರೀ 200 ಯಾಕಾಗಿದೆ? ಯಾಕೆ ಬೇಕಂತೆ ಸ್ಲೋ ಡೌನ್ ತಾನೆ? ಮತ್ತೆ ಇನ್ನೇನ್ ಕೆಲಸ? ಕಂದಾಯ ಸಚಿವರು ತಹಶೀಲ್ದಾರನ್ನ ತರಾಟೆಗೆ ತೆಗೆದುಕೊಂಡಂತ ಒಂದು ಝಲಕ್ಕನ್ನು ನೋಡ್ತಾ ಇದ್ರಿ. ಪ್ರೋಗ್ರೆಸ್ಗಳು ಕಾಣ್ತಾ ಇಲ್ಲ, ಸ್ಪೀಡ್ ಅಪ್ ಕಮ್ಮಿ ಆಗಿದೆ, ಬರೀ ಬಾಯಿ ಮಾತೆ ಆಗೋಯ್ತು, ಕೆಲಸ ನಡೀತಾ ಇಲ್ಲ. ಕೃಷ್ಣ ಭೈರೇಗೌಡರ ಪ್ರಶ್ನೆಗಳಿಗೆ ಅಲ್ಲಿ ತಹಶೀಲ್ದಾರ್ ತಬ್ಬಿಬ್ಬಾಗಿರುವಂತಹದ್ದು. ಸೊ ಸರಿಯಾದಂಥ ಸಮರ್ಥ ಉತ್ತರ ಸಿಗದೇ ಇದ್ದಾಗ ನನ್ನನ್ನು ಗಿರಿಕೆ ಹೊಡೆಸ್ತಿದ್ದೀರಾ ಅಂತ ಹೇಳಿ ಕೃಷ್ಣ ಭೈರೇಗೌಡರು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವಂಥ ದೃಶ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.